ಶಿವಮೊಗ್ಗದ ಹಂತಕರ ಭರ್ಜರಿ ಭೇಟಿಯಾಗಿದೆ. ಇದುವರೆಗೆ 6 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿಯವರೆಗೆ A1 ಆರೋಪಿಯಾಗಿ ಮೊಹಮ್ಮದ್ ಕಾಸೇಫ್ ತಿಳಿದು ಬರ್ತಾ ಇದೆ. ಬಂಧಿತರೆಲ್ಲರೂ ಕೂಡ 30 ರಿಂದ 25 ವರ್ಷದ ಒಳಗಿನವರು. ಇನ್ನಷ್ಟು ಮಂದಿಯನ್ನ ವಶಕ್ಕೆ ಪಡೆಯುವ ಬಗ್ಗೆ ಪೊಲೀಸರು ಸುಳಿವನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಹಂತಕರ ಭರ್ಜರಿ ಭೇಟಿ ನಡೆದಿದೆ. ಇದಾಗಲೇ 6 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ A1 ಆರೋಪಿಯ ಹೆಸರು ಮೊಹಮ್ಮದ್ ಕಾಸೆಫ್. ಬಂಧಿತರೆಲ್ಲರೂ ಕೂಡ 30 ವರ್ಷದಿಂದ 25 ವರ್ಷದ ಆಸುಪಾಸಿನವರು, ಈ ಏಜ್ನವರೇ ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಇನ್ನಷ್ಟು ಮಂದಿಯನ್ನ ವಶಕ್ಕೆ ಪಡೆಯುವಂತ ಸುಳಿವನ್ನ ಕೂಡ ಪೊಲೀಸರು ಕೊಡ್ತಾ ಇದ್ದಾರೆ. ಶಿವಮೊಗ್ಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾಗಲೇ 6 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರ್ಯಾರು ಅನ್ನೋದಾಗಿಯೂ ಕೂಡ ನೋಡಬಹುದಾಗಿದೆ. ಕಾಸಿಫ್, ಚಿಕ್ಕು, ನದೀಂ, ಅಫಾನ್, ಕಾಸಿ, ಸಲ್ಮಾನ್, ಮುಜಾಹಿದ್ ಅನ್ನೋದಾಗಿ 6 ಮಂದಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಸುಮಾರು 25 ರಿಂದ 30 ವರ್ಷದ ಆಸುಪಾಸಿನ ಈ ವಯಸ್ಸಿನವರೇ, ಈ ವಯೋಮಿತಿಯವರೇ ಈ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನಷ್ಟು ಜನ ಇದರಲ್ಲಿ ಪಾಲ್ಗೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟು ಜನರನ್ನ ಬಂಧಿಸೋದಾಗಿಯೂ ಕೂಡ ಪೊಲೀಸರು ಸುಳಿವನ್ನ ಕೊಟ್ಟಿದ್ದಾರೆ. ಇದೀಗ ಆರೋಪಿಗಳ ಪಟ್ಟಿಯನ್ನು ನೋಡಬಹುದಾಗಿದೆ ನಾವು. ಇಷ್ಟು ಜನ ಈ ಪ್ರಕರಣದಲ್ಲಿ ಪಾಲ್ಗೊಂಡಿರೋರು. ಶಿವಮೊಗ್ಗ ಹಿಂಸಾಚಾರ ಸಂಬಂಧ 9 ಎಫ್ಐಆರ್ ದಾಖಲಾಗಿದೆ. ಆಸ್ತಿ ಪಾಸ್ತಿ ನಷ್ಟದ ಬಗ್ಗೆ 4 ಮಂದಿ ದೂರು ನೀಡಿದ್ದಾರೆ. 18 ವಾಹನಗಳು ಜಖಮಾಗಿವೆ. A1, A2 ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ಕೇಳಿದ್ದೇವೆ. ಕರ್ಫ್ಯೂ ಇರೋದ್ರಿಂದ ಸರ್ ಶಾಲಾ ಕಾಲೇಜುಗಳಿಗೆ ಮತ್ತೆ 2 ದಿನ ರಜೆ ಇರಲಿದೆಯಾ ಶಿವಮೊಗ್ಗ ನಗರದಲ್ಲಿ? ಹೌದು ಸರ್, ಶಿವಮೊಗ್ಗ ನಗರಕ್ಕೆ ಮತ್ತೆ 2 ದಿನ ನಾವು ರಜೆಯನ್ನು ಕೊಡ್ತೇವೆ. ಸರ್, ಕೊನೆಯದಾಗಿ ಸರ್, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡಿದಂಥವರು ಸಾಕಷ್ಟು ಸ್ಟೋನ್ ಪೆಲ್ಟಿಂಗು ಈ ರೀತಿಯಾದಂತಹದ್ದೆಲ್ಲ ಘಟನೆಗಳು ನಡೆದಿದ್ದಾವೆ. ಮತ್ತು ಯಾರು ಈ ರೀತಿಯಾದಂಥ ಕೃತಿಯಲ್ಲಿ ಭಾಗಿಯಾಗಿದ್ದಾರೋ ಅವರಿಂದಲೇ ಸಹ ಆಸ್ತಿಪಾಸ್ತಿ ಹಾನಿಯಾದಂತಹ ಆ ಒಂದು ಅಮೌಂಟ್ ಇರ್ಬೋದು ಅಥವಾ ಆಸ್ತಿಪಾಸ್ತಿಯನ್ನು ಮತ್ತೆ ರಿಕವರಿ ಮಾಡೋದಕ್ಕೆ ಏನಾದರೂ ಕ್ರಮಗಳಾಗ್ತಿದೆಯಾ ಹೇಗೆ? ಇಲ್ಲ, ಈಗ ತಾವು ನಮ್ಮ SP ಅವರು ಪ್ರೆಸ್ ಬ್ರೀಫಿಂಗಲ್ಲಿ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಸುಮಾರು ಒಂದು 13 ಕೇಸ್ಗಳು ಆಗಿದೆ. ಸೊ ಇನ್ನಿತರ ವಿಚಾರಗಳನ್ನು ಕೂಡ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಗಣನೆಗೆ ತಗೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ಇದು ಶಿವಮೊಗ್ಗ DC ಅವರ ಮಾತು. ಅಂದರೆ ಪ್ರಕರಣ ಸಂಬಂಧ ಈಗಾಗಲೇ ನಾಳೆ ಮತ್ತು ನಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತು 144 ಸೆಕ್ಷನ್ ಅಡಿಯಲ್ಲಿ ಕರ್ಫ್ಯೂವನ್ನು ಸಹ ಇಂಪೋಸ್ ಮಾಡಲಾಗಿದೆ. ಅತ್ಯವಶ್ಯಕ ವಸ್ತುಗಳಿಗಾಗಿ ಬೆಳಗ್ಗೆ 9 ಗಂಟೆಯವರೆಗೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕರ್ಫ್ಯೂ ಇರೋದರಿಂದ ಶಾಲಾ ಕಾಲೇಜುಗಳಿಗೆ ಶಿವಮೊಗ್ಗ ನಗರದಲ್ಲಿ 2 ದಿನ ರಜೆ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ DC ರವರು ಹೇಳ್ತಿರೋದು. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV. ಬ್ಯಾಂಗ್ಳೂರ್ಗೆ ನಾನು ಆ ಥರ ಡೈರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ A1, A2ಗೆ ನಾವು ಅರೆಸ್ಟ್ ಶಿವಮೊಗ್ಗ ಸಿಟಿನಲ್ಲೇ ಮಾಡಿರೋದು. ನಾವು ಇಲ್ಲಿವರೆಗೆ ಸದ್ಯಕ್ಕೆ ಯಾವುದು ಮಾಡಿಲ್ಲ. ಬಟ್ ಅರೆಸ್ಟ್ ಪ್ರೊಸೀಜರ್ ಆಗಬೇಕಾದ್ರೆ ನಾವು ಕ್ಲೀನಾಗಿ ಎಲ್ಲದು ಡೀಟೇಲ್ಸ್ ಸಬ್ಮಿಟ್ ಮಾಡ್ತೀವಿ. ಇವಾಗ 4 ಜನ ಎಕ್ಸ್ಟ್ರಾ ಅಡಿಷನಲ್ ಆಗಿ ತಗೊಂಡಿದ್ದಾರೆ, ಅವರು ಶಿವಮೊಗ್ಗ ಸಿಟಿಯಿಂದನೇ ಅಲ್ಲ, ಅವ್ರನ್ನ ನಾವು ರಿಮಾಂಡ್ ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿ ಕೋರ್ಟಿಗೆ ಕೊಟ್ಟ ಮೇಲೆ ನಾನು ಫುಲ್ ಡೀಟೇಲ್ಸ್ ಹೇಳ್ಬೋದು. ಟೋಟಲ್ ನಮ್ಮದು 19 ಇನ್ಸಿಡೆಂಟ್ಸ್ ಆಗಿದೆ. 19 ಇನ್ಸಿಡೆಂಟ್ಸಲ್ಲಿ ಸುಮಾರು ಒಂದು 18 ಗಾಡಿಗಳು ಜಖಂಗೊಂಡಿದೆ. ಅದರಲ್ಲಿ ಆರ್ಸನ್ ಕೇಸಸ್ ಕೂಡ 4 ಇದೆ. ಆರ್ಸನ್ ಅಂದರೆ ಬೆಂಕಿ ಹಚ್ಚಿದೆ. ಬೈಕು ಮತ್ತು ಟಾಟಾ ಏಸು ಎಲ್ಲದು ಸೇರಿ ಇದರಲ್ಲಿ ಇರುತ್ತೆ. ಇಂಜೂರ್ಡ್ ಇಲ್ಲಿವರೆಗೆ ನಮಗೆ ಟೋಟಲ್ ಆಗಿ 6 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 6 ಮತ್ತು 2 ಟೋಟಲ್ 8 ಜನ ಇದುವರೆಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಜುರೀಸ್ ರಿಲೇಟೆಡ್ ಎಲ್ಲ ಮೈನರ್ ಇಂಜುರೀಸ್. ಪ್ರಾಪರ್ಟಿ ಲಾಸ್ ಅಂದರೆ ಈಗ ಗಾಜ್ ಹೊಡೆದಿರೋದು ಡ್ಯಾಮೇಜಸ್ ಇದೆ. ಸೊ ಅದ್ರದ್ದು ಎಸ್ಟಿಮೇಷನ್ ನಾವು ಇನ್ನೂ ಕರೆಕ್ಟಾಗಿ ಮಾಡಿಲ್ಲ. ಅದು ನಮ್ಮದು ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಟ್ ಇಲ್ಲಿವರೆಗೆ ಒಂದು 3-4 ಕೇಸ್ನಲ್ಲಿ ಪ್ರಾಪರ್ಟಿ ಡ್ಯಾಮೇಜ್ ಇರೋದು ಕೂಡ ಇನ್ಕ್ಲೂಡೆಡ್ ಇದೆ. ಈಗ ನಮ್ಮದು ಟೋಟಲ್ ಡೆಪ್ಲಾಯ್ಮೆಂಟ್ ಸುಮಾರು KSRP ಮತ್ತು RF ಎಲ್ಲದೂ ಸೇರಿಸಿದ್ರೆ ಒಂದು 1200 ತನಕ ಇದೆ. ಇಲ್ಲ, ಈಗ ನಮ್ಗೆ ಅರೆಸ್ಟ್ ಆಗಿರೋದು 4 ಜನ ಆಗಿದ್ದಾರೆ. ಇನ್ನೂ ಜಾಸ್ತಿ ಅರೆಸ್ಟ್ ಆಗಲಿಕ್ಕೆ ಇದೆ. ಅದರಲ್ಲಿ ನಾವು ಅರೆಸ್ಟ್ ಆದಮೇಲೆ ಫರ್ದರ್ ಮಾಹಿತಿ ಕೊಡ್ತೀವಿ. ಅವ್ರದ್ದು ಕಾರ್ನಲ್ಲಿ ಬಂದಿದ್ರು, ಬಟ್ ಅದು ಇನ್ನೂ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ನಾವು ಇನ್ವೆಸ್ಟಿಗೇಷನ್ ಸ್ವಲ್ಪ ಮುಂದಾದ್ಮೇಲೆ ಕೊಡಲಿಕ್ಕೆ ಆಗುತ್ತೆ. ಅದು ಬಾರ್ಗೆ ಹೋಗಿರಲಿಲ್ಲ, ಅದೊಂದು ಅಂಗಡಿ ಹತ್ರ ಇದ್ದಿದ್ದು. ಅಲ್ಲಿಂದ ಸ್ವಲ್ಪ ಓಡೋಗ್ಬಿಟ್ಟು ಮುಂದೆ ಇದು ಹತ್ಯೆ ಆಗಿರೋದು. ಬಟ್ ಅಲ್ಲಿ ಸ್ವಲ್ಪ ಐ ವಿಟ್ನೆಸಸ್ ನೋಡಿದ್ದಾರೆ. ಸೊ ನಮಗೆ ಎಕ್ಸಾಕ್ಟ್